ಎವ್ರಿವಾನ್, ಅಸ್ಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ತಸ್ಮಿಯಾಸ್ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ನಮಾಜೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುರಾನ್ ಓದ್ಕೊಂಡು ಕೂತ್ಕೊಂಡೆ. ಆಮೇಲೆ ಹೊರಗಡೆ ಬಂದೆ. ಎದ್ಬಿಟ್ಟು ಹೊರಗಡೆ ನೋಡಿದರೆ ಕ್ಲೈಮೇಟೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡೆ. ಆಮೇಲೆ ಇವತ್ತು ಶುಕ್ರವಾರ ಮಗಳಿಗೆ ಮಸೀದಿ ಕೂಡ ಇರಲಿಲ್ಲ. ನನ್ನ ಮಗಳು ಮಲ್ಕೊಂಡಿದ್ಲು. ಆಮೇಲೆ ಸ್ಕೂಲ್ ಇತ್ತು, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಮೊದಲಿಗೆ ಒಂದು ಗ್ಲಾಸ್ ಹಾಲೆಲ್ಲ ಮಾಡಿಕೊಂಡೆ. ನಾನು ಹಾಲು ಮಾಡ್ಕೊಂಡು ಒಂದು ಗ್ಲಾಸ್ ಕುಡ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಂತ ರೆಡಿಯಾದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಸಿಂಪಲಾಗಿರೋ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ಎಲ್ರಿಗೂ ಬರುತ್ತೆ ಅಂತ ಗೊತ್ತಿದೆ. ಆದರೆ ನಾನು ಹೇಗೆ ಸಿಂಪಲಾಗಿ ಮಾಡಿಕೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೊದಲಿಗೆ ಶಾವಿಗೆನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೆಗೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ. ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕಾದಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಿಟಪಟ ಅಂತ ಸೌಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಶಾವಿಗೆಗೆ ಎಷ್ಟು ಬೇಕು ನೀರು ಅಂತ ನೋಡಿ ಹಾಕ್ಕೊಂಡೆ. ನೀರೆಲ್ಲ ಬಾಯ್ಲ್ ಆದಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಶಾವಿಗೆನ ಹಾಕಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉಪ್ಪಿಟ್ಟನ್ನ ಬೇಯಿಸ್ಕೊಂಡೆ. ಇಷ್ಟೇ ಸಿಂಪಲಾಗಿ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಸಲ ಮಿಕ್ಸಪ್ ಕೊಟ್ಕೊಂಡೆ. ಉಪ್ಪಿಟ್ಟು ರೆಡಿ ಆಯಿತು. ಒಂದು ಸಲ ನೀವು ಟ್ರೈ ಮಾಡಿ, ಈವ್ನಿಂಗಿಗೆಲ್ಲ ಚೆನ್ನಾಗಾಗತ್ತೆ. ಆಮೇಲೆ ನನ್ನ ಮಗಳಿಗೆ ಎಬ್ಸ್ಲಿಕ್ಕಂತ ಹೋದೆ. ಅವಳು ಮಲಗಿದ್ಲು. ಸ್ಕೂಲಿಗೆ ಟೈಮ್ ಆಗ್ತಾ ಬಂತಲ್ಲ, ಅವಳಿಗೆಲ್ಲ ಎಬ್ಸ್ಬಿಟ್ಟು ಆಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿ ರೆಡಿ ಎಲ್ಲ ಮಾಡಿ ಲಂಚ್ ಬಾಕ್ಸಿಗೆಲ್ಲ ಹಾಕಿಬಿಟ್ಟು ಅವಳಿಗೆ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಲಿಕ್ಕೆ ಹೋದೆ. ಅವಳಿಗೆ ಆಟೋ ಬಂದು ಕಾಯ್ತಾ ಇತ್ತು. ಪಟ ಅಂತ ಓಡಿ ಹೋದ್ಲು ನನ್ನ ಮಗಳು. ಆಮೇಲೆ ನಾನು ಅವಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಹಾಗೆ ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಪಕ್ಕದ ಮನೆ ಆಂಟಿ ಚಪಾತಿ ಹಾಗೆ ಚಿಕನ್ ಕರಿ ಕೊಟ್ಟಿದ್ದರು. ನನ್ನ ಮಗಳು ಬೇಡ ಅಂದ್ಲು. ಹಾಗೆ ನಾನು ಅದನ್ನೇ ತಿನ್ಕೊಂಡೆ. ಆಮೇಲೆ ಸಂತೆಯಿಂದ ತಂದಿರುವ ಕಾಳೆಲ್ಲ ಇತ್ತು, ಅದನ್ನೆಲ್ಲ ಬಿಡಿಸ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ತೆಗೆದಿಟ್ಟೆ. ಕಸದ ಗಾಡಿ ಬರುತ್ತೆ, ವೇಸ್ಟ್ ಎಲ್ಲ ಕಸಕ್ಕೆ ಹಾಕಬೇಕಲ್ಲ, ಅದನ್ನೆಲ್ಲ ಒಂದು ಕಸದ ಬುಟ್ಟಿ ಹಾಕಿ ತೆಗೆದಿಟ್ಟೆ. ಅಷ್ಟೊತ್ತಿಗೆ ಕಸದ ಗಾಡಿನೂ ಬಂತು. ಕಸ ಹಾಕ್ಲಿಕ್ಕಂತ ಕೆಳಗಡೆ ಹೋದ್ವಿ. ಕೆಳಗಡೆ ಹೋಗಿ ಒಂದು 5 ನಿಮಿಷ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆ ಮಾತಾಡ್ಕೊಂಡು ಮೇಲೆ ಬಂದೆ. ಆಮೇಲೆ ಬಂದು ಸ್ವಲ್ಪ ಇವತ್ತು ಶುಕ್ರವಾರ ಎಲ್ಲ ಹಾಗೆ ಕಸ್ಟರ್ಡ್ ಮಾಡಲಿಕ್ಕಂತ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಹಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡೆ ನಂದು. ಆಮೇಲೆ 12 ಗಂಟೆ ಆಗ್ತಾ ಬಂತು. ಲಂಚಿಗೆ ಪ್ರಿಪೇರ್ ಮಾಡಬೇಕಲ್ಲ, ಸ್ವಲ್ಪ ಎಟ್ಟಿ ಇತ್ತು, ಅದನ್ನು ಏನಾದರೂ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಮಧ್ಯಾಹ್ನಕ್ಕೆ ಲಂಚಿಗೆ ಬಿರಿಯಾನಿ, ಸಿಂಪಲಾಗಿ ಒಂದು ಬಿರಿಯಾನಿ ಮಾಡೋಣ ಅಂತ ಬಂದೆ. ಹಾಗೆ ಸಿಂಪಲಾಗಿ ಬಿರಿಯಾನಿ ಹೇಗೆ ಮಾಡಿಕೊಂಡೆ ಅಂತಲೂ ನಾನು ಸಿಂಪಲಾಗಿ ಎಟ್ಟಿ ಬಿರಿಯಾನಿ ಹೇಗೆ ಮಾಡಿದೆ ಅಂತಲೂ ಹೇಳ್ತೀನಿ. ಮೊದಲಿಗೆ ಒಂದು 5ರಿಂದ 6 ಈರುಳ್ಳಿನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಎಲ್ಲ ಇಟ್ಕೊಂಡೆ. ಆಮೇಲೆ ಒಂದು 2 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತಾ, ನೀವೆಲ್ಲ ಹೇಗೆ ಮಾಡ್ಕೊಳ್ತೀರೋ ಗೊತ್ತಿಲ್ಲ, ನಾನು ಹೀಗೆ ಸಿಂಪಲಾಗಿ ಮಾಡ್ತಿದ್ದೀನಿ. ಯಾಕಂದರೆ ನಾನು ನನ್ನ ಮಗಳಿಬ್ಬರೇ ಇರೋದಲ್ವ, ಸೊ ಹೇಗೋ ಆಗುತ್ತೆ. ಸ್ವಲ್ಪ ಗೆಸ್ಟ್ ಎಲ್ಲ ಯಾರಾದರೂ ಬಂದಾಗ ಏನಾದರೂ ಸ್ಪೆಷಲ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಹೀಗೆ ಸಿಂಪಲಾಗಿ ಮಾಡಿಕೊಂಡೆ ತಿನ್ನೋದು ನಾವು. ಆಮೇಲೆ ಚೆನ್ನಾಗೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ಟೊಮೊಟೊ, ಈರುಳ್ಳಿ ಮತ್ತು ಹಸಿಮೆಣಸೆಲ್ಲ ಚೆನ್ನಾಗಿ ಕಟ್ ಮಾಡಿಟ್ಕೊಂಡೆ. ನೋಡಿ, ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಸಿಂಪಲಾಗಿರೋದು ಇಷ್ಟೇ: ಆನಿಯನ್ನು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪುದೀನ ಹಾಗೆ ಎಟ್ಟಿ. ಇವಾಗ ಸಿಂಪಲಾಗಿ ಬಿರಿಯಾನಿ ಮಾಡೋಣ ಬನ್ನಿ. ಏನಿಲ್ಲ, ಒಂದು ಪಾತ್ರೆನ ಇಟ್ಕೊಂಡೆ. ಆಮೇಲೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಟೆ. ಆಮೇಲೆ ಅದು ಸ್ವಲ್ಪ ಕಾದಿದ ಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡೆ. ಅದೆಲ್ಲ ಸ್ವಲ್ಪ ಪಟ ಅಂತ ಅಂದಿಸಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದು ಈರುಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕಲ್ಲ, ಚೆಂದ ಫ್ರೈ ಆಗಿದ್ದಷ್ಟು ಚೆನ್ನಾಗಾಗತ್ತಲ್ಲ. ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಉಂಟಲ್ಲ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಎಲ್ಲ ಮಸಾಲೆ ಪೌಡರೆಲ್ಲ ಹಾಕ್ಕೊಂಡೆ. ನಾನು ಏನೆಲ್ಲ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೆ, ಹಾಗೆ ಸ್ವಲ್ಪ ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಯ್ತಾ. ಅರಿಶಿನ ಎಲ್ಲ ಹಾಕ್ಕೊಂಡು
ಆಮೇಲೆ ಇದಿರಲಿಲ್ಲ, ಕೊತ್ತಂಬರಿ ಪೌಡರ್ ಇರಲಿಲ್ಲ. ಆವಾಗಲೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ ಮಿಕ್ಸೀಲಿ. ಕೊತ್ತಂಬರಿ ಪೌಡ್ರು, ಇದು ಕೊತ್ತಂಬರಿ ಹಾಗೆ ಬಡಸೊಪ್ಪು ಅದನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಎಲ್ಲ ಇಷ್ಟೇ ಮಸಾಲ. ನೀವು ಬೇಕಾದರೆ ಬಿರಿಯಾನಿ ಮಸಾಲ ಕೂಡ ಹಾಕೋಬೋದು. ನನ್ನ ಹತ್ರ ಇರಲಿಲ್ಲ, ನಾನು ಹಾಕಿಲ್ಲ. ಚೆನ್ನಾಗಾಗತ್ತೆ ಆಯಿತಾ. ಮತ್ತು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ. ನಾನು ಲಿಂಬೆಹಣ್ಣು ಹಾಕ್ಕೊಂಡೆ ಆಯಿತಾ, ಮೊಸರು ಕೂಡ ಇರಲಿಲ್ಲ. ಆಮೇಲೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫುಲ್ಲು ಮೆಲ್ಟ್ ಆಗಬೇಕಾಯ್ತಾ. ಆನಿಯನ್ ಎಲ್ಲ ಚೆನ್ನಾಗಿ ಬಾಯಿಗೆ ಸಿಗಬಾರ್ದು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಚೆನ್ನಾಗಿ ಮೆಲ್ಟೆಲ್ಲ ಆದಮೇಲೆ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ, ವಾಶ್ ಮಾಡಿ ಇಟ್ಕೊಂಡಿರೋ ಇದು ಎಟ್ಟಿ ಎಲ್ಲ ಹಾಕಿ ಒಂದು ಸಲ ಅದು ಉಪ್ಪು ಗಿಪ್ಪೆಲ್ಲ ಸ್ವಲ್ಪ ಬೇಕಾದ ಥರ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು, ಅಕ್ಕಿ ನಾನು 2 ಗ್ಲಾಸ್ ತೊಗೊಂಡೆ. ನನಗೂ ನನ್ನ ಮಗಳಿಗೂ ಸಾಕಲ್ಲ, 2 ಗ್ಲಾಸ್ ಸಣ್ಣದರಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆದಮೇಲೆ ಅಕ್ಕಿ ಎಲ್ಲ ವಾಶ್ ಮಾಡಿಟ್ಕೊಂಡು ಅಕ್ಕಿನ ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು 15 ಮಿನಿಟ್ಸ್ ಅಷ್ಟು ದಮ್ ಇಡಲಿಕ್ಕೆ ದಮ್ ಮಾಡಿಕೊಂಡೆ ಆಯಿತಾ. ಇಷ್ಟೇ ಸಿಂಪಲ್ಲಾಗಿ ಬಿರಿಯಾನಿ ರೆಡಿ ಆಯಿತಾ. ಆಮೇಲೆ ತೆಗ್ದೆಲ್ಲ ನೋಡುವಾಗ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಸಿಂಪಲ್ ಆದರೂ ಟೇಸ್ಟ್ ಆಗಿರುತ್ತೆ. ಒಂದು ಸಲ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಹೇಳಿದ್ರೂ ಈ ಥರ ಮಾಡ್ಕೊಂಡು ತಿನ್ಕೋಬೋದು ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಎಟ್ಟಿಲಿ ಯಾವ ಐಟಮ್ ಮಾಡಿದರೂ ತುಂಬ ಟೇಸ್ಟ್ ಅಲ್ಲ. ಅದಕ್ಕೇನು ಜಾಸ್ತಿ ಅದು ಬೇಕು ಇದು ಬೇಕು ಅಂತ ಏನಿರಲ್ಲ. ಹೇಗೂ ಸಿಂಪಲ್ ಮಾಡಿಕೊಂಡ್ರೆ ಟೇಸ್ಟ್ ಆಗಿರುತ್ತೆ. ಆಯಿತು, ಬಿರಿಯಾನಿ ಎಲ್ಲ ರೆಡಿ ಆಯಿತು. ಆಮೇಲೆ ನಾನು ಟೈಮ್ ಆಗ್ತಾ ಬಂತು, ಬಾಂಗೆಲ್ಲ ಆಯಿತು, ನಮಾಜ್ ಮಾಡಬೇಕಲ್ಲ. ಆಮೇಲೆ ಹೋಗಿ ಸ್ನಾನ ಇನ್ನೆಲ್ಲ ಮಾಡ್ಕೊಂಡು ಬಂದು ನಮಾಜ್ ಎಲ್ಲ ಮಾಡಲಿಕ್ಕೆ ಹೋದೆ. ನಮಾಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಆಂಟಿಗೆ ಸ್ವಲ್ಪ ಬಿರಿಯಾನಿ ಕೊಟ್ಟೆ. ಅವ್ರ ಪಾಪ ಸಂಜೆ ಇವತ್ತು ನೈಟು ಬೆಂಗಳೂರು ಬೇರೆ ಹೊರಡ್ತಾ ಇದ್ದಾರಾ. ನಾನು ಅವರು ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಡೈಲಿ. ಅವರು ಅವಾಗವಾಗ ಬೆಂಗಳೂರು ಹೋಗ್ತಾ ಇರ್ತಾರೆ. ಇವತ್ತು ನೈಟು ಹೊರಡ್ತಾ ಇದ್ದಾರೆ. ಮಧ್ಯಾಹ್ನ ಸ್ವಲ್ಪ ಅವರಿಗೂ ಬಿರಿಯಾನಿ ಕೊಟ್ಟೆ. ಆಮೇಲೆ ನಾನು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮಲ್ಕೊಂಡೆ. ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಮಗಳು ಬಂದಮೇಲೆ ಮಲ್ಗಲಿಕ್ಕಾಗಲ್ಲ ಅಲ್ಲ, ಸೊ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡೆ. ಬಿರಿಯಾನಿ ಎಲ್ಲ ನೋಡಿ ನೀವು ಮಾಡೋದು ತೋರಿಸ್ತಾ ಇದ್ದೀನಿ. ಅದನ್ನು ಫುಲ್ಲು ಡೀಟೇಲಾಗಿ ನಾನು ಹೇಳಿಲ್ಲ, ಎಲ್ರಿಗೂ ಗೊತ್ತಿರುತ್ತಲ್ಲ. ಇನ್ನೂ ಎಷ್ಟೆಷ್ಟೋ ಚೆನ್ನಾಗಿ ಮಾಡೋರೆಲ್ಲ ಇರ್ತಾರಲ್ಲ, ನಾವೆಲ್ಲ ಸಿಂಪಲ್ ಮಾಡ್ಕೊಳ್ಳೋರು. ಇಷ್ಟೇ ನಾನು ಮಾಡಿಕೊಂಡೆ. ಹಾಗೆ ಸಂಜೆ 4:15ಗೆ ನನ್ನ ಮಗಳು ಕೂಡ ಸ್ಕೂಲಿಂದ ಮನೆಗೆ ಬಂದಳು. ಅವಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಆಮೇಲೆ ಕಸ್ಟರ್ಡ್ ಇತ್ತಲ್ವ ಬೆಳಗ್ಗೆ ಮಾಡಿರೋದು, ಇಬ್ಬರು ಕೂಡ ಸ್ವಲ್ಪ ಕಸ್ಟರ್ಡ್ ಎಲ್ಲ ತಿನ್ಕೊಂಡ್ವಿ. ಅವಳು ಆಟ ಆಡ್ಲಿಕ್ಕಂತ ಹೋದಳು. ನಾನು ಹೊರಗಡೆ ಹೋದೆ. ಆಮೇಲೆ ಪಕ್ಕದ ಮನೆ ಆಂಟಿ ನಾನು ಕೂಡ ಎದುರುಗಡೆಯಲ್ಲಿ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಆಮೇಲೆ ಸಂಜೆ ಮಗ್ರಿಬ್ ಟೈಮ್ ಆಗ್ತಾ ಬಂತು, ಬಾಂಗ್ ಕೂಡ ಆಯಿತು. ಆಮೇಲೆ ಇಬ್ಬರೂ ನಮಾಜ್ ಮಾಡ್ಲಿಕ್ಕಂತ ಒಳಗಡೆ ಬಂದ್ವಿ. ನಮಾಜ್ ಎಲ್ಲ ಮಾಡಿಕೊಂಡು ಓದಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಂಡೆ. 8 ಗಂಟೆಗೆ ನನ್ನೊಂದು ಫೇವ್ರೆಟ್ ಸೀರಿಯಲ್ ಇದೆ, ನಿನ್ನ ಜೊತೆ ನನ್ನ ಕತೆ ಅಂತ. ಅದನ್ನು ಡೈಲಿ ಮಿಸ್ ಮಾಡದೆ ನೋಡ್ತೀನಿ. ನಿಮ್ಮಲ್ಲೂ ಆ ಸೀರಿಯಲ್ ನೋಡೋರು ಯಾರಾದರೂ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ತಸ್ಮಿಯಾಸ್ ಕಿಚನ್ ಆ್ಯಂಡ್ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ದೊಡ್ಡ ಬಿಗ್ ಮೋಟಿವೇಶನ್ ಇದ್ದ ಹಾಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ಅಲ್ವಾ, ಇರೋದು ಒಂದು ಜೀವನ, ಹಿಂದೆ ಏನಾಯಿತು ಅಂತ ನೆನಪಿಲ್ಲ, ಮುಂದೆ ಏನಾಗುತ್ತೋ ಅಂತ ಗೊತ್ತಿಲ್ಲ. ಇರೋ ಅಷ್ಟು ದಿನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿರೋಣ ಅಷ್ಟೇ. ಆಮೇಲೆ ನೈಟ್ 10 ಗಂಟೆ ಬಸ್ಸಿಗೆ ನಮ್ಮ ಪಕ್ಕದ ಮನೆ ಆಂಟಿ ಕೂಡ ಬೆಂಗಳೂರಿಗೆ ಹೊರಟರು. ಅವರಿಗೆ ಟಾಟಾ ಬಾಯ್ ಎಲ್ಲ ಮಾಡಿಕೊಂಡು ನಾನು ನನ್ನ ಮಗಳು ಕೂಡ ಬಂದುಬಿಟ್ಟು ಮಲ್ಕೊಂಡ್ವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಅಸ್ಸಲಾಮು ಅಲೈಕುಮ್.